ಹಾಯ್ ಫ್ರೆಂಡ್ಸ್, LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಗ್ರಾಮ ಆಡಳಿತಾಧಿಕಾರಿ ಅಥವಾ PDO ಪರೀಕ್ಷೆಗೆ ಸಂಬಂಧಪಟ್ಟಾಗೆ ತಯಾರಿಯನ್ನು ನಡೆಸಿದ್ರೋ ಅವರಿಗೆಲ್ಲ ಈ ವಿಡಿಯೋ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಇಟ್ ಈಸ್ ನಾಟ್ ಓನ್ಲಿ ಫಾರ್ PDO ಆ್ಯಂಡ್ ವಿಲೇಜ್ ಅಕೌಂಟೆಂಟ್, ದಿಸ್ ವಿಡಿಯೋ ಈಸ್ ಆಲ್ಸೋ ಅಪ್ಲಿಕೇಬಲ್ ಫಾರ್ ಆಲ್ ಕೈಂಡ್ ಆಫ್ ಎಕ್ಸಾಮ್ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಆಗಿರುತ್ತೆ. ಸೊ ಯಾರಿನ್ನು LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ವರ್ಕೌಟ್ ಮಾಡಲಿಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ, ಅದರಿಂದ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಯಾರು ಕೂಡ ಸ್ಕಿಪ್ ಮಾಡಬೇಡಿ, ನಿಮಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಮಾಡಿರ್ತಕ್ಕಂಥ ವಿಡಿಯೋ ಅನ್ನುವಂಥದ್ದು. ಸೊ ಮೊದಲನೇಗೆ ಒಂದು ಪ್ರಶ್ನೆ ನಾವು ತಗೋಣ. ಕೀರ್ತಿ ನಾರಾಯಣ ದೇವಾಲಯ ಎಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸ್ ಹಳೆಬೀಡು, ಆಪ್ಷನ್ ಬಿ ತಲಕಾಡು, ಆಪ್ಷನ್ 3 ಸೋಮನಾಥ್ಪುರ, ಆಪ್ಷನ್ 4 ಜಾವಗಲ್ ಅನ್ನುವಂಥದ್ದು. ಸೊ ಕೀರ್ತಿ ನಾರಾಯಣ ದೇವಾಲಯ ಇರುವಂಥದ್ದು ತಲಕಾಡು ಅಂತ ಹೇಳ್ಬೋದು. ಸೊ ಅದೇ ರೀತಿ ಮಿಕ್ಕಿರ್ತಕ್ಕಂಥ ಆಪ್ಷನ್ಗಳನ್ನ ನೋಡ್ತಾ ಹೋಗೋಣ. ಸೊ ಹಳೆಬೀಡಿನಲ್ಲಿ ಯಾವ ರೀತಿಯಾದಂಥ ದೇವಸ್ಥಾನ ಇದೆ ಅನ್ನುವಂಥದ್ದು. ಹೊಯ್ಸಳೇಶ್ವರ ದೇವಸ್ಥಾನ ಅನ್ನುವಂಥದ್ದು. ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಸ್ಥಾನ ಅಂದರೆ, ಸೋಮನಾಥ್ಪುರದಲ್ಲಿ ಶ್ರೀ ಚನ್ನಕೇಶವ ದೇವಸ್ಥಾನ ಇದೆ. ಇನ್ನು ಜಾವಗಲ್ಲು ಅನ್ನುವಂತಹ ಪ್ರದೇಶದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳ ಬಗ್ಗೆನೂ ಕೂಡ ನಾವು ತಿಳಿತಾ ಹೋದಾಗ ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ನಾವು ಈಸಿಯಾಗಿ ಕ್ವಶನ್ ಪೇಪರನ್ನು ಟ್ಯಾಕಲ್ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಎರಡನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 1 ಸಿ ರಂಗಚಾರ್ಲು, 2 ಟಿ ಆನಂದರಾವ್, ಆಪ್ಷನ್ 3 ಕೆ ಶೇಷಾದ್ರಿ ಅಯ್ಯರ್ ಆ್ಯಂಡ್ ಆಪ್ಷನ್ 4 ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಯಾರು ಪರಿಚಯಿಸಿದ್ರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿರ್ತಕ್ಕಂಥ ದಿವಾನ್ರ ಮೇಲೂ ಕೂಡ ತುಂಬ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ, ನಾವು ತಿಳಿತಾ ಹೋಗಬೇಕಾಗುತ್ತೆ. ಸೊ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಕೆ ಶೇಷಾದ್ರಿ ಅಯ್ಯರ್ ಅವರು. ಸೊ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಸಾಮ್ರಾಜ್ಯದ ಸುದೀರ್ಘ ಸೇವೆ ಸಲ್ಲಿಸಿರ್ತಕ್ಕಂಥ ದಿವಾನರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. 1883ರಿಂದ 1901ರವರೆಗೆ ಇವರ ಒಂದು ಸೇವೆ ಇರುತ್ತೆ ಮೈಸೂರು ಸಂಸ್ಥಾನದಲ್ಲಿ ಅನ್ನುವಂಥದ್ದು. ಇವರು ಮೈಸೂರುಗೆ ಸಂಬಂಧಪಟ್ಟಾಗೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು 1891 ನಾಗರಿಕ ಸೇವೆ ಪರೀಕ್ಷೆಗಳನ್ನ ಆರಂಭಿಸ್ತಾರೆ. ಜೊತೆಗೆ ಭೂವಿಜ್ಞಾನ ಇಲಾಖೆ, ಜೊತೆಗೆ 1894ರಲ್ಲಿ ಭೂವಿಜ್ಞಾನ ಇಲಾಖೆ, 1898ರಲ್ಲಿ ಕೃಷಿ ಇಲಾಖೆಯನ್ನು ಕೂಡ ಸ್ಥಾಪಿಸುವ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ದಿವಾನರಾಗಿ ಕೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಸಂಸ್ಥಾನಕ್ಕೆ ಕೊಟ್ಟಿದ್ದಾರೆ ಎನ್ನುವಂಥದ್ದಾಗುತ್ತೆ. ಈ ರೀತಿ ಪ್ರಶ್ನೆಗಳನ್ನು ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಇನ್ನು ಮೂರನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಪ್ರಸ್ತುತ ಸಾರ್ಕ್ನ ಸದಸ್ಯರ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು. ಆಪ್ಷನ್ 1 5, ಆಪ್ಷನ್ 2 6, ಆಪ್ಷನ್ 3 12, ಆಪ್ಷನ್ 4 8 ಅನ್ನುವಂಥದ್ದು. ಸೊ ಸಾರ್ಕ್ ಈ ರೀತಿಯಾಗಿರ್ತಕ್ಕಂತಹ ಸಾರ್ಕ್ ಏನು ಆರ್ಗನೈಸೇಷನ್ ಏನಿದೆ, ಈ ರೀತಿ ಇರ್ತಕ್ಕಂಥ ಸಾರ್ಕ್ ಇರ್ಬೋದು, ಬ್ರಿಕ್ಸ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಆರ್ಗನೈಸೇಷನ್ಗಳ ಬಗ್ಗೆಯೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಸೊ ಪ್ರಸ್ತುತ ಸಾರ್ಕ್ನ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 8 ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಏನಿದು ಸಾರ್ಕ್ ಅಂತ ಕೇಳಿದಾಗ ಸಾರ್ಕ್ನ ಫುಲ್ ಫಾರ್ಮ್ ಕೂಡ ಕೇಳ್ತಾ ಹೋಗ್ತಾನೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಅನ್ನುವಂಥದ್ದು. ಸಾರ್ಕ್ನ ಕನ್ನಡ ಒಂದು ಯಾವ ರೀತಿಯಾಗಿರ್ತಕ್ಕಂಥ ವಿಸ್ತರಣೆ ಇದೆಯಪ್ಪ ಅಂತಂದರೆ, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ ಅಂತ ಹೇಳ್ಬೋದು. ಇದು 8 ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಸೇರಿ ರಚಿಸಿಕೊಂಡಿರ್ತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ಪ್ರಾದೇಶಿಕ ಸಂಘಟನೆ ಅಂತ ಹೇಳ್ಬೋದು. ಇದು 1985ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ರಾಜಧಾನಿ ನೇಪಾಳದ ಕಾಠ್ಮಂಡುನಲ್ಲಿದೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಸದಸ್ಯ ರಾಷ್ಟ್ರಗಳು ಯಾವುದ್ಯಾವುದಪ್ಪ ಅಂತಂದರೆ, ಭಾರತ, ಮಾಲ್ಡೀವ್ಸ್ ಅನ್ಬೋದು, ಪಾಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಶ್ರೀಲಂಕಾ, ನೇಪಾಳ, ಅಫಘಾನಿಸ್ತಾನ. ಸೊ ರೀಸೆಂಟಾಗಿ ಆ್ಯಡ್ ಆಗಿರ್ತಕ್ಕಂಥದ್ದು 2006ರಲ್ಲಿ ಅಫಘಾನಿಸ್ತಾನ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸಾರ್ಕ್ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ತುಂಬ ರೈಸ್ ಆಗಿದೆ. ಸೊ ಕೇರ್ಫುಲ್ಲಾಗಿ ಸ್ಲೈಡ್ಸ್ನ ನೋಡ್ತಾ ನೀವು ಅದನ್ನು ತಿಳಿತಾ ಹೋಗಿ ಎನ್ನುವಂಥದ್ದು ಅಷ್ಟೇ ಅಭಿಪ್ರಾಯ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕಣಗಿನಾಳದಲ್ಲಿ ಪ್ರಾರಂಭವಾಗಿದ್ದು ಅನ್ನುವಂಥದ್ದು. ಸಹಕಾರಿ ಸಂಘ ಏನು ಗದಗ್ನಲ್ಲಿ ಪ್ರಾರಂಭವಾಯಿತು, ಅದು ಕೂಡ ಕಣಗಿನಾಳದಲ್ಲಿ ಆಗಿರ್ತಕ್ಕಂಥದ್ದು. ಅದು ಯಾವುದು, ಕರ್ನಾಟಕದಲ್ಲಿ ಮೊದಲ, ಭಾರತದಲ್ಲಿ ಮೊದಲ, ಏಷ್ಯಾ ಖಂಡದಲ್ಲಿಯೇ ಮೊದಲ, ಅಥವಾ ಜಗತ್ತಿನಲ್ಲಿಯೇ ಮೊದಲ ಅನ್ನುವಂಥದ್ದನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಪ್ರಶ್ನೆ ಸ್ನೇಹಿತರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಡಿಫಿಕಲ್ಟಿ ಲೆವೆಲ್ ಪ್ರಶ್ನೆ ಅಂತ ಹೇಳ್ಬೋದಾಗುತ್ತೆ. ಸೊ ಸಹಕಾರಿ ಸಂಘವು ಗದಗ ಜಿಲ್ಲೆಯ
ಕಣಗಿಹಾಳದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲೇ ಮೊದಲು ಅಂತ ಹೇಳ್ಬೋದು. ಏನಿದು ಸಹಕಾರಿ ಆಂದೋಲನ ಅಂತ ಕೇಳಿದಾಗ, ಏಷ್ಯಾದ ಮೊದಲ ಸಹಕಾರಿ ಆಂದೋಲನ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ನೇತೃತ್ವದಲ್ಲಿ 1843ರಲ್ಲಿ ಆರಂಭ ಆಗುತ್ತೆ ಸ್ನೇಹಿತರೆ. ಏನು ಈ ಒಂದು ಸಹಕಾರಿ ಸಂಘದ ಒಂದು ಆಂದೋಲನ ಏನಿದೆಯಲ್ಲ, ಇದು ಸಿದ್ದನಗೌಡ ರಾಮನಗೌಡ ಪಾಟೀಲ್ ಎನ್ನುವಂತಹ ಅವರ ನೇತೃತ್ವದಲ್ಲಿ 1843ರಲ್ಲಿ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಇದು ಸಹಕಾರಿ ಸಂಘ ಏನು ಗದಗದಲ್ಲಿ ಏನು ಆರಂಭವಾಗಿದೆಯಲ್ಲ, ಇದು 8 ಜುಲೈ 1905ರಲ್ಲಿ ಆರಂಭ ಆಗುತ್ತೆ ಅನ್ನುವಂಥದ್ದು. ಇದರ ಒಂದು ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಈ ಆಂದೋಲನದ ಮೂಲ ಉದ್ದೇಶ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾಗಿ ಗ್ರಾಮದಲ್ಲಿ ರೈಲು ನಿಲ್ದಾಣವನ್ನು ನಿರ್ಮಿಸುವುದು ಮತ್ತು ಗ್ರಾಮಸ್ಥರಿಗೆ ಸುರಕ್ಷಿತ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಬೇಕು ಅಂತೇಳಿ ದೇಶಾದ್ಯಂತ ಈ ಒಂದು ಸಹಕಾರಿ ಸಂಘದ ಆಂದೋಲನ ಸ್ಟಾರ್ಟ್ ಆಯಿತು ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಎರಡನೇ ತರೈನ್ ಕದನ ನಡೆದ ವರ್ಷ ಅನ್ನುವಂಥದ್ದು 1992, 1991, 1993, 1994. ಸೊ ತರೈನ್ ಯುದ್ಧಗಳ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಕೇಳುವಂಥ ಅವಕಾಶ ಇದೆ ಅನ್ನುವಂಥದ್ದು. ಸೊ ಎರಡನೇ ತರೈನ್ ಯುದ್ಧ ಇರ್ಬೋದು, ಮೊದಲನೇ ತರೈನ್ ಯುದ್ಧಗಳ ಒಂದು ಇಸ್ವಿಯನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಸೊ ಎರಡನೇ ತರೈನ್ ಕದನ ನಡೆದಿರ್ತಕ್ಕಂಥದ್ದು 1992 ಅನ್ನುವಂಥದ್ದು. 1992ರಲ್ಲಿ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಅವರ ರಜಪೂತರ ದೊರೆಯಾಗಿರ್ತಕ್ಕಂತಹ ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆದಿರ್ತಕ್ಕಂತಹ ಒಂದು ಯುದ್ಧ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಮೊದಲ ತರೈನ್ ಯುದ್ಧ ಯಾವಾಗ ನಡೀತು ಅಂತಂದರೆ 1991. ಅವು ಕೂಡ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ ನಡೆದಿರುತ್ತದೆ. ಸೊ ಮೊದಲ ತರೈನ್ ಯುದ್ಧ, ಎರಡನೇ ತರೈನ್ ಯುದ್ಧ. ಮೊದಲನೇ ತರೈನ್ ಯುದ್ಧದಲ್ಲಿ ರಜಪೂತ್ರ ದೊರೆಯಾಗಿರುವಂತಹ ಪೃಥ್ವಿರಾಜ್ ಚೌಹಾಣ್ ಗೆದ್ದರೆ, ಎರಡನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಗೆಲ್ತಾ ಹೋಗ್ತಾನೆ. ಈ ಮುಖಾಂತರ ಈ ತರೈನ್ ಯುದ್ಧಗಳು ಇತಿಹಾಸದ ಪುಟಕ್ಕೆ ಸೇರ್ತವೆ ಅನ್ನುವಂಥದ್ದು. ಸೊ ತರೈನ್ ಯುದ್ಧಗಳ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಯಾರ ನಡುವೆ ಎಷ್ಟರಲ್ಲಿ ಯುದ್ಧ ನಡೀತು, ಯಾರು ವಿಜಯಶಾಲಿ ಆದರು ಅನ್ನುವಂಥದ್ದು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವ ಜೌಗು ಪ್ರದೇಶ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅನ್ನುವಂಥದ್ದು. ಆಪ್ಷನ್ಸ್ ಅನ್ನು ನೋಡ್ತಾ ಹೋಗೋಣ. 5ನೇ ಜೂನ್ ಅಂತನೂ, 2ನೇ ಫೆಬ್ರವರಿ, 22ನೇ ಏಪ್ರಿಲ್ ಆ್ಯಂಡ್ 4ನೇ ಆಪ್ಷನ್ 22ನೇ ಮಾರ್ಚ್ ಅನ್ನುವಂಥದ್ದು. ಸೊ ವಿಶ್ವ ಜೌಗು ಪ್ರದೇಶ ದಿನವನ್ನು ಎಂದು ಆಚರಿಸ್ತೀವಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಸೊ ಈ ಮುಖಾಂತರ ಯಾವ ದಿನವನ್ನು ನಾವು ಈ ಜೌಗು ದಿನವನ್ನು ಆಚರಿಸ್ತೀವಿ, ಯಾವ ದಿನವನ್ನು ಪರಿಸರ ದಿನವನ್ನು ಆಚರಿಸ್ತೀವಿ, ಯಾವ ದಿನವನ್ನು ಜಲ ದಿನವನ್ನು ಆಚರಿಸ್ತೀವಿ, ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ತಿಳಿತಾ ಹೋಗಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಉತ್ತರ ವಿಶ್ವ ಜೌಗು ಪ್ರದೇಶ ದಿನವನ್ನು ಫೆಬ್ರವರಿ 2ನೇ ತಾರೀಕು ಆಚರಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ವಿಶ್ವ ಜೌಗು ಪ್ರದೇಶ ದಿನದ ಥೀಮ್ ಏನಾಗಿತ್ತು ಅಂತಂದರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್, ಅಂದರೆ ಜಲಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ಅನ್ನುವಂಥದ್ದು ವಿಶ್ವ ಜೌಗು ಪ್ರದೇಶ ದಿನದ ಥೀಮ್ ಆಗಿರುತ್ತೆ. ಇದನ್ನು ಕೂಡ ನಾವು ನೆನ್ಪಿಟ್ಕೊಂಡಿರಲೇಬೇಕು, ವೆಟ್ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅನ್ನುವಂಥದ್ದು. ಇನ್ನು ಅದೇ ರೀತಿ ಜೂನ್ 5 ಯಾವ ದಿನವನ್ನು ಸೂಚಿಸುತ್ತೆ ಅಂದರೆ ವಿಶ್ವ ಪರಿಸರ ದಿನವನ್ನು ಸೂಚಿಸುತ್ತೆ ಅನ್ನುವಂಥದ್ದು. ಅದೇ ರೀತಿ ಏಪ್ರಿಲ್ 22 ಯಾವ ದಿನವನ್ನು ಸೂಚಿಸುತ್ತೆ ಅಂತಂದರೆ ಭೂದಿನ ಅಂತ ಹೇಳ್ಬೋದು, ವಿಶ್ವ ಭೂದಿನ ಅಂತ ಹೇಳ್ಬೋದಾಗುತ್ತೆ. ಅದೇ ರೀತಿ ಮಾರ್ಚ್ 22ರಂದು ವಿಶ್ವ ಜಲ ದಿನ ಅನ್ನುವಂಥದ್ದು. ಸೊ 2ನೇ ಫೆಬ್ರವರಿ ವಿಶ್ವ ಜೌಗು ಪ್ರದೇಶ ದಿನ ಅಂದರೆ, ಜೂನ್ 5 ವಿಶ್ವ ಪರಿಸರ ದಿನ, ಏಪ್ರಿಲ್ 22 ವಿಶ್ವ ಭೂದಿನ, ಮಾರ್ಚ್ 22 ವಿಶ್ವ ಜಲ ದಿನ ಅನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರು ಅನ್ನುವಂಥದ್ದು. ಆಪ್ಷನ್ಸ್ ರಣರಾಜ, ಆಪ್ಷನ್ 2 ಎರಡನೇ ವಿಕ್ರಮಾದಿತ್ಯ, ಆಪ್ಷನ್ 3 ದುರ್ಗಸಿಂಹ, ಆಪ್ಷನ್ 4 ವಿನಯಾದಿತ್ಯ ಅನ್ನುವಂಥದ್ದು. ಸೊ ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರು ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಒಂದೊಂದು ಟೈಮು ಇದು ಕನ್ನಡಕ್ಕೆ ಸಂಬಂಧಪಟ್ಟ ಕೇಳ್ತಾರೆ, ಕೆಲವು ಟೈಮು ಪಂಚತಂತ್ರ ಕೃತಿಯ ಮೂಲ ಕರ್ತೃ ಯಾರು ಅನ್ನುವಂಥ ಕೇಳುವಂಥ ಅವಕಾಶವೂ ಕೂಡ ಇದೆ. ಸೊ ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ದುರ್ಗಸಿಂಹ ಅಂತ ಹೇಳ್ಬೋದು. ಏನಿದು ಪಂಚತಂತ್ರ ಅಂತ ಕೇಳಿದಾಗ, ಪಂಚತಂತ್ರ ಕೃತಿ ಅನ್ನುವಂಥದ್ದು ಒಂದು ರೀತಿ ಪ್ರಾಣಿ ನೀತಿ ಕಥೆಗಳ ಪ್ರಾಚೀನ ಭಾರತೀಯ ಸಂಗ್ರಹ ಅಂತ ಹೇಳಿದ್ರು. ಪ್ರಾಣಿಗೆ ಸಂಬಂಧಪಟ್ಟಾಗೆ ನೀತಿ ಕಥೆಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕೃತಿ ಅಂತ ಹೇಳ್ಬೋದು. ಸೊ ಪಂಚತಂತ್ರ ನೀತಿ ಕಥೆಗಳನ್ನು ಸಂಸ್ಕೃತ ಭಾಷೆಯಿಂದ, ಇದು ಮೂಲವಾಗಿ ಸಂಸ್ಕೃತದಲ್ಲಿದೆ, ಈ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಚಂಪು ಶೈಲಿಯಲ್ಲಿ
ದುರ್ಗಸಿಂಹ ಬರೆದಿದ್ದಾರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ದಿನಗಳಲ್ಲಿ ಕೇಳ್ಬೋದು, ಪಂಚತಂತ್ರ ಕೃತಿಯು ಯಾವ ಶೈಲಿಯಲ್ಲಿ ರಚಿಸಲಾಗಿದೆ ಅಂದರೆ ಚಂಪು ಶೈಲಿಯಲ್ಲಿ ಅನ್ನುವಂಥದ್ದು. ಮೂಲ ಸಂಸ್ಕೃತದಲ್ಲಿದೆ, ಬಟ್ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು ದುರ್ಗಸಿಂಹ. ಅದರಲ್ಲೂ ಕೂಡ ಚಂಪು ಶೈಲಿಯಲ್ಲಿ ಅವರು ಬರೆದಿದ್ದಾರೆ ಅನ್ನುವಂಥದ್ದು ವಿಶೇಷ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೀತಿಸಾರ ಗ್ರಂಥ ಬರೆದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ 1 ಕಮಂಡಕ, ಆಪ್ಷನ್ 2 ರಾಜಭೋಜ, ಆಪ್ಷನ್ 3 ಭವಭೂತಿ, ಆಪ್ಷನ್ 4 ವಾಕ್ಪತಿ ಅನ್ನುವಂಥದ್ದು. ಸೊ ನೀತಿಸಾರ ಗ್ರಂಥ ಬರೆದಿರ್ತಕ್ಕಂಥದ್ದು ಕಮಂಡಕ. ಯಾರಿದು ಕಮಂಡಕ ಅಂತ ಕೇಳಿದಾಗ, ರಾಜಕೀಯ ಮತ್ತು ರಾಜ್ಯಶಾಸ್ತ್ರದ ಕುರಿತಾದ ಒಂದು ಪ್ರಾಚೀನ ಭಾರತೀಯ ಗ್ರಂಥ ಇದು ನೀತಿಸಾರ ಅನ್ನುವಂತಹ ಗ್ರಂಥ. ಇನ್ನು ನೀತಿಸಾರ ಏನು ಒಳಗೊಂಡಿದೆ ಅಂತಂದರೆ ರಾಜಕೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಅಂಶವನ್ನು ಒಳಗೊಂಡಿದೆ ಅನ್ನುವಂಥದ್ದು. ಯಾರಿದು ಕಮಂಡಕ ಅಂತಂದರೆ ಚಾಣಕ್ಯನ ಶಿಷ್ಯನಾಗಿರುವಂತಹ ಕಮಂಡಕ ಅಥವಾ ಕಮಂಡಕಿ ಇದನ್ನು ನೀತಿಸಾರ ಎಂಬ ಗ್ರಂಥವನ್ನು ರಚಿಸಿದ್ದಾನೆ ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಆಪ್ಷನ್. ಸೊ ಆರ್ಟಿಕಲ್ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. 100ನೇ ವಿಧಿ, 200ನೇ ವಿಧಿ, 300ನೇ ವಿಧಿ, 330ನೇ ವಿಧಿ ಅನ್ನುವಂಥದ್ದು. ಸೊ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಆರ್ಟಿಕಲ್ಸು ಯಾವ್ಯಾವ ವಿಧಿ ಯಾವ ಯಾವ ಅಂಶಗಳನ್ನು ಎತ್ತಿ ಹಿಡಿತದೆ, ಯಾವ ಯಾವ ಅಂಶಕ್ಕೆ ಸಂಬಂಧಪಟ್ಟಾಗೆ ಪ್ರಸ್ತುತವನ್ನು ಪಡಿಸುತ್ತೆ ಅನ್ನುವಂಥದ್ದು. ಸೊ ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವ ವಿಧಿ 300ನೇ ವಿಧಿ ಅಂತ ಹೇಳ್ಬೋದು. ಸೊ 300ನೇ ವಿಧಿ ದಾವೆ ಮತ್ತು ವ್ಯವಹಾರಗಳನ್ನು ಒಳಗೊಂಡಿದ್ದರೆ ಅಲ್ಲಿ ಕೂಡ 300ರಲ್ಲಿ ಒಂದು 300 ಏನ ಆ್ಯಡ್ ಮಾಡಿದರೆ 300 ಏನು ಹೇಳುತ್ತಪ್ಪ ಅಂದರೆ ಕಾನೂನಿನ ಅಧಿಕಾರವಿಲ್ಲದೆ ಯಾವುದೇ ವ್ಯಕ್ತಿಗಳ ಆಸ್ತಿಯನ್ನು ಅಥವಾ ಸ್ವತ್ತನ್ನು ಕಸಿದುಕೊಳ್ಳುವಂತಿಲ್ಲ ಅನ್ನುವಂಥದ್ದು ನಮ್ಮ 300A ವಿಧಿ ತಿಳಿಸ್ಕೊಡುತ್ತೆ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಅಂತ ಹೇಳ್ಬೋದು. ಅದೇ ರೀತಿ 100ನೇ ವಿಧಿ ಏನು ಕೊಡ್ತಾ ಇದೆ ಅಥವಾ 330ನೇ ವಿಧಿ ಹೇಳ್ತಾ ಇದೆ, ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಪಂಗಡಗಳಿಗೆ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಮೀಸಲಿಡಬೇಕು ಅನ್ನುವಂಥದ್ದು. ಸೊ 300ನೇ ವಿಧಿ ಏನು ಮಾಡುತ್ತೆ, ಭಾರತದ ರಾಜ್ಯದ ದಾವೆ ಮತ್ತು ವ್ಯವಹಾರಗಳನ್ನು ತಿಳಿಸುತ್ತೆ. 300 ಏನು ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿಯ ಸ್ವತ್ತನ್ನು ಕಾನೂನಿನ ಒಂದು ಅವಕಾಶವಿಲ್ಲದೆ ಪಡ್ಕೊಳ್ಬಾರ್ದು ಅನ್ನುವಂಥದ್ದು. ಅದೇ ರೀತಿ 330ನೇ ವಿಧಿ ಹೇಳ್ತಾ ಇದೆ, ಅನುಸೂಚಿತ ಜಾತಿ ಮತ್ತು ಪಂಗಡಗಳಿಗೆ ಲೋಕಸಭೆಯಲ್ಲಿ ಮೀಸಲಿಡಬೇಕು ಸ್ಥಾನ ಅನ್ನುವಂಥದ್ದು. ಇನ್ನು 100ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, 100ನೇ ವಿಧಿ ಸದನಗಳಲ್ಲಿ ಮತದಾನ ಖಾಲಿ ಸ್ಥಾನಗಳು ಏನೇ ಇದ್ದಾಗಿಯೂ ಕೂಡ ಕಾರ್ಯನಿರ್ವಹಿಸಲು ಸದನಗಳ ಅಧಿಕಾರವನ್ನು 100ನೇ ವಿಧಿ ತಿಳಿಸುತ್ತೆ. ಇನ್ನು 200ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, 200ನೇ ವಿಧಿ ಕೂಡ ಧನ ವಿಧೇಯಕಗಳಿಗೆ ಅನುಮತಿಯನ್ನು ಕೊಡುವುದನ್ನು 200ನೇ ವಿಧಿ ಪ್ರಸ್ತುತಪಡಿಸುತ್ತೆ. ಈ ರೀತಿಯಾಗಿರ್ತಕ್ಕಂಥ ಆರ್ಟಿಕಲ್ಸ್ ಬಗ್ಗೆನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತ್ತು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ 1 ಉದಯಪುರ, ಆಪ್ಷನ್ 2 ಡುಂಗರಾಪುರ, ಆಪ್ಷನ್ 3 ನಾಗೌರ್, ಆಪ್ಷನ್ 4 ಬಿಕಾನೇರ್ ಅನ್ನುವಂಥದ್ದು. ಸೊ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ ಆಗುತ್ತೆ. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ರಾಜಸ್ಥಾನದ ಯಾವ ಪ್ರದೇಶದಲ್ಲಿ ಸ್ಪೆಸಿಫಿಕ್ ಆಗಿ ಪಂಚಾಯತ್ ರಾಜನ ವ್ಯವಸ್ಥೆನ ಜಾರಿ ತರಲಾಯಿತು ಅಂದರೆ ನಾಗೌರ್ ಅನ್ನುವಂಥ ಪ್ರದೇಶದಲ್ಲಿ. ಯಾವಾಗಪ್ಪ ಅಂತಂದರೆ ಅಕ್ಟೋಬರ್ 2, 1959 ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಅಂದಿನ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರವರು ಉದ್ಘಾಟಿಸಿದರು ಅನ್ನುವಂಥದ್ದು. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ ಆಗುತ್ತೆ. ಅದೇ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂತಹ 2ನೇ ರಾಜ್ಯ ಯಾವುದು ಅಂತಲೂ ಕೂಡ ಕೇಳ್ಬೋದು, ಅದು ಆಂಧ್ರ ಪ್ರದೇಶ ಆಗ್ತದ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಯನ್ನು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಯಾವ ಸಮಿತಿಯು ನಾಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿತು? ಆಪ್ಷನ್ 1 ಶಿವರಾಮನ್ ಸಮಿತಿ, ಆಪ್ಷನ್ 2 ಚೆಲ್ಲಯ್ಯ ಸಮಿತಿ, ಆಪ್ಷನ್ 3 ದಂತವಾಲ ಸಮಿತಿ, ಆಪ್ಷನ್ 4 ರಂಗರಾಜನ್ ಸಮಿತಿ. ಸೊ ಯಾವ ಸಮಿತಿ ನಾಬಾರ್ಡನ್ನು ರಚಿಸಲು ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಮಿತಿಗಳ ಮೇಲೂ ಕೂಡ ಪ್ರಶ್ನೆಗಳು ತುಂಬ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ, ಗಮನಿಸಬೇಕಾಗುತ್ತೆ. ಸೊ ನಾಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿರ್ತಕ್ಕಂಥ ಸಮಿತಿ ಶಿವರಾಮನ್ ಸಮಿತಿ ಅಂತ ಹೇಳ್ಬೋದು. ಏನಿದು ನಾಬಾರ್ಡ್ ಅಂತ ಕೇಳಿದಾಗ NBAARD ಅಂತ ಕೇಳಿದಾಗ ಇದರ ಫುಲ್
ಫುಲ್ ಫಾರ್ಮ್ ಕೂಡ ಕೇಳ್ತಾ ಹೋಗ್ತೇನೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಸೊ ನಾಬಾರ್ಡ್ನ ರಚನೆ ಆಗಿರ್ತಕ್ಕಂಥದ್ದು 1979 ಮಾರ್ಚ್ 30 ಅಂತ ಹೇಳ್ಬೋದು. ಇದರ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಮುಂಬೈ. ಸ್ನೇಹಿತರು ತುಂಬ ಗಮನಿಸಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಲೈಡ್ ಆಗುತ್ತೆ. ಈಗ ಪ್ರಸ್ತುತ ಇರ್ತಕ್ಕಂತಹ ನಾಬಾರ್ಡ್ನ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಶಾಜಿ KV ಅಂತ ಹೇಳ್ಬೋದಾಗುತ್ತೆ. ಇದರ ಒಂದು ನಾಬಾರ್ಡ್ನ ರಚನೆಯ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶಗಳ ಏಳಿಗೆಯನ್ನು ಉತ್ತೇಜಿಸಲು ಗ್ರಾಮ ಪ್ರದೇಶಗಳಲ್ಲಿ ಕೃಷಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಗ್ರಾಮ ಕೈಗಾರಿಕೆಗಳು ಮತ್ತು ಕರಕುಶಲ ಇತರ ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿಗೆ ಸಾಲ ಒದಗಿಸಲಿಕ್ಕೆ ರಚನೆ ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂತಂದರೆ ನಾಬಾರ್ಡ್ ಅಂತ ಹೇಳ್ಬೋದಾಗುತ್ತೆ. ಈ ನಾಬಾರ್ಡ್ನ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅನುಕೂಲ ಆಗಲಿ ಅನ್ನುವಂಥ, ಅವರಿಗೆ ಒಂದು ಆರ್ಥಿಕ ಸಹಾಯದ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾಬಾರ್ಡನ್ನು ರಚನೆ ಮಾಡಲಾಗುತ್ತೆ 1979 ಮಾರ್ಚ್ 31 ಇದರ ಕೇಂದ್ರ ಕಚೇರಿ ಮುಂಬೈ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಇದನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಗಜಬೇಟೆಂಕಾರ ಬಿರುದನ್ನು ಹೊಂದಿದ ಅರಸ ಯಾರು ಅನ್ನುವಂಥದ್ದು. ಸೊ ಈ ಬಿರುದುಗಳನ್ನು ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಆಪ್ಷನ್ಸ್ 1 ದೇವರಾಯ, ಆಪ್ಷನ್ 2 ಅಕ್ಕ, ಆಪ್ಷನ್ 3 2ನೇ ದೇವರಾಯ, ಆಪ್ಷನ್ 4 ಶ್ರೀಕೃಷ್ಣ ದೇವರಾಯ ಅನ್ನುವಂಥದ್ದು. ಸೊ ಗಜಬೇಟೆಂಕಾರ ಬಿರುದನ್ನು ಹೊಂದಿರತಕ್ಕಂತಹ ಅರಸ ಯಾರು, ಈ ಒಂದು ಬಿರುದನ್ನು ಯಾವ ಅರಸನಿಗೆ ಕೊಡಲಾಗಿತ್ತು ಆ ಸಂದರ್ಭದಲ್ಲಿ ಅನ್ನುವಂಥದ್ದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸೊ ಗಜಬೇಟೆಂಕಾರ ಬಿರುದನ್ನು ಹೊಂದಿರತಕ್ಕಂಥದ್ದು 2ನೇ ದೇವರಾಯ. ಸೊ 2ನೇ ದೇವರಾಯನಿಗೆ ಗಜಬೇಟೆಂಕಾರ ಬಿರುದನ್ನು ಹೊಂದಿದ್ದ. ಇದರ ಅರ್ಥ ಆನೆಗಳ ಬೇಟೆಗಾರ ಅನ್ನುವಂಥದ್ದು. ಇದನ್ನು ಗೌರವಾರ್ಥವಾಗಿ ಆನೆಗಳನ್ನು ಬೇಟೆ ಮಾಡುವ ಚಟವನ್ನು ಇರ್ತಕ್ಕಂಥದ್ದು, ಆನೆಗಳನ್ನು ಭೇಟಿ ಮಾಡುವಂತಹ ಹವ್ಯಾಸವನ್ನು ಹೊಂದಿದ್ದಂತಹ ರಾಜನಿಗೆ ಈ ಒಂದು ಬಿರುದನ್ನು ಕೊಡ್ತಾರೆ ಅನ್ನುವಂಥದ್ದು. ಅಂದರೆ ಆನೆಗಳಂತೆ ಬಲಶಾಲಿ ಶತ್ರುಗಳ ವಿರುದ್ಧ ಅವನ ವಿಜಯವನ್ನು ಉಲ್ಲೇಖಿಸುವ ರೂಪವಾಗಿದೆ ಅನ್ನುವಂಥದ್ದು. ಅಂದರೆ ಯಾವುದೇ ಒಂದು ರೀತಿ ಬಲಿಷ್ಠನಾಗಿರ್ತಕ್ಕಂಥ ರಾಜ ಬಂದರೂ ಕೂಡ ಆತನ ಮುಂದೆ ಆತನ ಸೋತು ಸುಣ್ಣಾಗ್ತಾನೆ ಅನ್ನುವಂಥದ್ದು. ಈ ಮುಖಾಂತರ ಗಜಬೇಟೆಂಕಾರ ಅನ್ನುವಂತಹ ಬಿರುದನ್ನು 2ನೇ ದೇವರಾಯ ಒಳಗೊಂಡಿದ್ದ ಅನ್ನುವಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದ ವರ್ಷ ಅನ್ನುವಂಥದ್ದು. ಆಪ್ಷನ್ 1986, ಆಪ್ಷನ್ 1981, ಆಪ್ಷನ್ 3 1974, ಆಪ್ಷನ್ 4 1972. ಸೊ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಕರ್ನಾಟಕ ಪಾಪ್ಯುಲೇಷನ್ ಕಂಟ್ರೋಲ್ ಬೋರ್ಡ್ ಏನಿದೆಯಲ್ಲ, ಇದನ್ನು ಯಾವಾಗ ಸ್ಥಾಪನೆ ಆಯಿತು, ಅದರ ಹಿನ್ನೆಲೆ ಏನು ಅನ್ನುವಂಥದ್ದು ಪ್ರಶ್ನೆಗಳು ರೈಸ್ ಆಗ್ತಾ ಹೋಗಿದೆ ಸ್ನೇಹಿತರೆ. ಸೊ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗಿದ್ದಂಥದ್ದು 1974 ಅಂತ ಹೇಳ್ಬೋದು. ಸೊ ಇದು ಏನಕ್ಕೆ ರಚನೆ ಆಯ್ತಪ್ಪ ಅಂತಂದರೆ ಜಲಮಾಲಿನ್ಯ ತಡೆಗಟ್ಟುವ ಒಂದು ನಿಯಂತ್ರಣ ಮಾಡುವ ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೋಸ್ಕರ ಈ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು 1974 19 ಸೆಪ್ಟೆಂಬರ್ ಅಂದು ಕರ್ನಾಟಕದಲ್ಲಿ ರಚನೆ ಮಾಡಲಾಯಿತು ಅನ್ನುವಂಥದ್ದು. ಸೊ ಕರ್ನಾಟಕದ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗಿರ್ತಕ್ಕಂಥದ್ದು 1974 ಸೆಪ್ಟೆಂಬರ್ 19 ಅನ್ನುವಂಥದ್ದಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸರ್ ಥಾಮಸ್ ರೋ ಕೆಳಕಂಡ ಯಾವ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದಾನೆ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ 1 ಹುಮಾಯೂನ್, ಆಪ್ಷನ್ 2 ಅಕ್ಬರ್, ಆಪ್ಷನ್ 3 ಜಹಾಂಗೀರ್, ಆಪ್ಷನ್ 4 ಶಹಜಾನ್ ಅನ್ನುವಂಥದ್ದು. ಸರ್ ಥಾಮಸ್ ರೋ ಯಾವ ಆಸ್ಥಾನಕ್ಕೆ, ಯಾವ ಒಂದು ಮೊಘಲ್ ದೊರೆಯ ಆಸ್ಥಾನಕ್ಕೆ ಈತ ಭೇಟಿ ಕೊಟ್ಟಿದ್ದ ಅನ್ನುವಂಥದ್ದು ಪ್ರಶ್ನೆ ಆಗ್ತದೆ ಸ್ನೇಹಿತರೆ. ಇಲ್ಲಿರ್ತಕ್ಕಂಥ ಆಪ್ಷನ್ಗಳ ಬಗ್ಗೆನೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಆಗ ಮಾತ್ರ ನಾವು ಪೇಪರನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಸರ್ ಥಾಮಸ್ ರೋ ಭೇಟಿಯಾಗಿದ್ದಂತಹ ಮೊಘಲ್ ದೊರೆ ಜಹಾಂಗೀರ್ ಅಂತ ಹೇಳ್ಬೋದು. ಸೊ ಮಹಾನ್ ಮೊಘಲ್ ಚಕ್ರವರ್ತಿ ಜಹಾಂಗೀರನ ಆಗ್ರಾ ಆಸ್ಥಾನಕ್ಕೆ ರಾಜ ರಾಯಭಾರಿಯಾಗಿದ್ದಂತಹ ರೋಯ್ ಅವರನ್ನು ಕಳಿಸಲು ಈಸ್ಟ್ ಇಂಡಿಯಾ ಕಂಪನಿ ಕಿಂಗ್ ಜೇಮ್ಸ್ ಮನವೊಲಿಸಿತ್ತು. ಸೊ ಅವಾಗ ಯಾವಾಗ ಆತ ಭೇಟಿ ನೀಡಿದ್ದ ಅಂದರೆ 1616 ಆ ಒಂದು ಸಮಯದಲ್ಲಿ ಸರ್ ಥಾಮಸ್ ರೋ ಮೊಘಲ್ ದೊರೆಯಾಗಿರುವಂತಹ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಆಲಮಟ್ಟಿ ಅಣೆಕಟ್ಟಿನ ಹೆಸರೇನು? ಆಲಮಟ್ಟಿ ಅಣೆಕಟ್ಟಿನ ಹೆಸರು ಆಪ್ಷನ್ 1 ಮಹಾತ್ಮ ಗಾಂಧಿ ಅಣೆಕಟ್ಟು, ಆಪ್ಷನ್ 2 ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಆಪ್ಷನ್ 3 ಜವಾಹರ್ಲಾಲ್ ನೆಹರು ಅಣೆಕಟ್ಟು ಆ್ಯಂಡ್ ಆಪ್ಷನ್ 4 ಕುವೆಂಪು ಅಣೆಕಟ್ಟು ಅನ್ನುವಂಥದ್ದು. ಸೊ ಆಲಮಟ್ಟಿ ಅಣೆಕಟ್ಟಿಗಿರ್ತಕ್ಕಂತಹ ಹೆಸರೇನು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಸೊ ಆಲಮಟ್ಟಿ ಅಣೆಕಟ್ಟಿನ ಹೆಸರಿರ್ತಕ್ಕಂಥದ್ದು
ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಹೇಳ್ಬೋದಾಗುತ್ತೆ. ಆಲಮಟ್ಟಿಗೆ ಯಾರ ಹೆಸರಿಡಲಾಗಿದೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತಲೂ ಕೂಡ ನಾವು ಕರಿಬೋದಾಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಮೈಸೂರಲ್ಲಿ ಕಬ್ಬಿಣದ ಕಾರ್ಖಾನೆಯನ್ನು ಭದ್ರಾವತಿಯಲ್ಲಿ ಬಂತಲ್ಲ, ಅದು ಯಾವಾಗ ಅಸ್ತಿತ್ವಕ್ಕೆ ಬಂತು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ 1 1913, ಆಪ್ಷನ್ 1913, ಆಪ್ಷನ್ 2 1923, ಆಪ್ಷನ್ 3 1919 ಅನ್ನುವಂಥದ್ದು. ಅದೇ ರೀತಿ ಆಪ್ಷನ್ 4 ನೋಡ್ತಾ ಹೋಗೋಣ, 1909 ಅನ್ನುವಂಥದ್ದಾಗುತ್ತೆ. ಸೊ ಮೈಸೂರು ರಾಜ್ಯದಲ್ಲಿ ಕಬ್ಬಿಣ ಕಾರ್ಖಾನೆ ಸ್ಥಾಪಿತವಾಗಿರ್ತಕ್ಕಂಥದ್ದು 1923 ಅನ್ನುವಂಥದ್ದು, ಜನವರಿ 18ರಂದು. ಇದು ಯಾವ ದಿವಾನರ ಕೊಡುಗೆ ಅಂತ ಕೇಳಿದಾಗ, ಸೊ ಭದ್ರಾವತಿಯಲ್ಲಿ ರಚನೆಯಾಗಿರ್ತಕ್ಕಂತಹ ಈ ಕಬ್ಬಿಣ ಕಾರ್ಖಾನೆಯ ಒಂದು ಕ್ರೆಡಿಟ್ ಹೋಗಬೇಕಾಗಿರ್ತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರು ಇದನ್ನು ಭದ್ರಾವತಿಯಲ್ಲಿ 1923ರಂದು ಜನವರಿ 18ರಂದು ಸ್ಥಾಪಿಸ್ತಾರೆ ಅನ್ನುವಂಥದ್ದು. ಸೊ ಭದ್ರಾವತಿ ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಸೊ ಆಪ್ಷನ್ 1 ಮಹಮ್ಮದ್ ಗೋರಿ, ಆಪ್ಷನ್ 2 ಯೂಸುಫ್ ಅರೀಫ್ ಅನ್ನುವಂಥದ್ದು, ಆಪ್ಷನ್ 3 ಇಬ್ರಾಹಿಂ ಆದಿಲ್ ಶಾ ಅನ್ನುವಂಥದ್ದು, ಆಪ್ಷನ್ 4 ಮಹಮ್ಮದ್ ಆದಿಲ್ ಶಾ. ಸೊ ಬಿಜಾಪುರದಲ್ಲಿ ರಚಿಸಿರ್ತಕ್ಕಂತಹ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಅನ್ನುವಂಥದ್ದು, ಇದರ ರಚನೆಗೆ ಕಾರಣವಾಗಿರ್ತಕ್ಕಂತಹ ರಾಜ ಯಾರು ಅನ್ನುವಂಥದ್ದು ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ರ್ಯಾಪಿಡಾಗಿ ಕೇಳ್ತಾ ಹೋಗ್ತಾನೆ ಎಲ್ಲ ಎಕ್ಸಾಮಲ್ಲಿ ಅನ್ನುವಂಥದ್ದು. ಸೊ ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಮಹಮ್ಮದ್ ಆದಿಲ್ ಶಾ. ಈ ಗೋಳಗುಮ್ಮಟದ ಒಂದು ವಿಶೇಷತೆ ಏನು ಅಂತ ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ ಗೋಳಗುಮ್ಮಟ ಬಿಜಾಪುರದಲ್ಲಿ ರಚನೆ ಆಗಿರ್ತಕ್ಕಂತಹ ಮಹಮ್ಮದ್ ಆದಿಲ್ ಶಾ ಅವರ ಸಮಾಧಿ ಅಂತ ಹೇಳ್ಬೋದು 1627ರಿಂದ 1657 ಅನ್ನುವಂಥದ್ದು ಇವರ ಒಂದು ಪೀರಿಯಡ್ ಆಗಿರುತ್ತೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇದನ್ನು 1957ರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಯಾದಂತಹ ಯಾಕೂತ್ ಮತ್ತು ದಬ್ರುಲ್ರವರು ರಚಿಸಿದ್ರು ಅನ್ನುವಂಥದ್ದು. ಇದನ್ನು ಕೂಡ ಕೇಳುವಂಥ ಅವಕಾಶ ಇದೆ, ಅದನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಸೊ ವಾಸ್ತುಶಿಲ್ಪಿಗಳ ಬಗ್ಗೆಯೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ, ಇದು ಯಾರು ರಚಿಸಿದ್ರು ಅನ್ನುವಂಥದ್ದು. 1957ರಲ್ಲಿ ಯಾಕೂತ್ ಅಂಡ್ ದಬ್ಲೂರವರು ನಿರ್ಮಿಸಿದ್ರು ಅನ್ನುವಂಥದ್ದು. ಇನ್ನು ಇದು ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ಅಂತ ಹೇಳ್ಬೋದು. ಸೊ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಾಗ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ್ ಯಾವುದಪ್ಪ ಅಂದರೆ ಇಟಲಿಯ ರೋಮ್ ನಗರದಲ್ಲಿರುವಂತಹ ಬೆಸಿಲಿಕಾ ಚರ್ಚ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ ಅದನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮೈಸೂರು ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರು ಯಾರಾಗಿದ್ದು? ಸೊ ಮೈಸೂರು ಚಳುವಳಿ ಏನಾಗುತ್ತೆ, ಆ ಸಂದರ್ಭದಲ್ಲಿ ಯಾರು ದಿವಾನರಾಗಿದ್ದರು ಅನ್ನೋಂಥದ್ದು ಪ್ರಶ್ನೆ. ಆಪ್ಷನ್ 1 ಸರ್ ಮಿರ್ಜಾ ಇಸ್ಮಾಲ್, ಆಪ್ಷನ್ 2 ಕಾಂತರಾಜೆ ಅರಸ್, ಆಪ್ಷನ್ 3 ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್, ಆಪ್ಷನ್ 4 ಸರ್ ಅಲ್ಜಿಯನ್ ಬ್ಯಾನರ್ಜಿ. ಸೊ ಮೈಸೂರು ಚಳುವಳಿಯ ಆ ಸಂದರ್ಭದಲ್ಲಿ ದಿವಾನರಾಗಿದ್ದಂಥದ್ದು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಂತ ಹೇಳ್ಬೋದು. ಏನಿದು ಮೈಸೂರು ಚಳುವಳಿ ಅಂತ ಕೇಳಿದಾಗ 1947 ಆಗಸ್ಟ್ 15ರಂದು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಕೆಲವು ದೇಶೀಯ ಸಂಸ್ಥಾನಗಳು ಸ್ವತಂತ್ರ ಪಡ್ಕೊಂಡಿರಲಿಲ್ಲ. ಅವು ಭಾರತದ ಒಕ್ಕೂಟಕ್ಕೆ ಸೇರೋಕ್ಕೆ ಇಷ್ಟಪಟ್ಟಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಜನ ಉಗ್ರ ಹೋರಾಟವನ್ನು ನಡೆಸುವ ಮುಖಾಂತರ ಇದರ ಹೋರಾಟಕ್ಕೆ ಮುನ್ನಡೆಯನ್ನು ಬರೀತಾರೆ ಮೈಸೂರು ಚಳುವಳಿ ಅನ್ನುವಂಥದ್ದು. ಸ್ನೇಹಿತರೆ 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಬಂದರೂ ಕೂಡ ಭಾರತಕ್ಕೆ ಸೇರ್ಪಡೆ ಭಾರತದಲ್ಲಿರುವಂತಹ ಕೆಲವು ಒಕ್ಕೂಟಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಕೆಲವು ದೇಶೀಯ ಸಂಸ್ಥಾನಗಳು ಅನ್ನುವಂಥದ್ದು. ಆ ಒಂದು ಸೇರ್ಪಡೆ ಮಾಡಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಕೆಲವು ಚಳುವಳಿಗಳು ದೇಶಾದ್ಯಂತ ನಡೀತಾ ಹೋಗುತ್ತೆ. ಅದರಲ್ಲೂ ಕೂಡ ಇದರ ಒಂದು ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಪ್ರಜೆಗಳ ಕೈಗೆ ಅಧಿಕಾರ ಕೊಡಲು ಮತ್ತು ಭಾರತ ಒಕ್ಕೂಟಕ್ಕೆ ಸೇರಲು ಒಪ್ಪದ ಪ್ರಮುಖರಲ್ಲಿ ಮೈಸೂರು ಸಂಸ್ಥಾನದ ಮಹಾರಾಜರಾಗಿರುವಂತಹ ಜಯಚಾಮರಾಜೇಂದ್ರ ಒಡೆಯರು ಕೂಡ ಒಬ್ಬರಾಗಿದ್ದರು. ಸೊ ಮೈಸೂರು ಸಂಸ್ಥಾನದ ರಾಜರಾಗಿರುವಂತಹ ಜಯಚಾಮರಾಜೇಂದ್ರ ಒಡೆಯರಿಗೆ ಈ ಒಂದು ಭಾರತ ಒಕ್ಕೂಟಕ್ಕೆ ಸೇರಲಿಕ್ಕೆ ಇಷ್ಟ ಇರಲಿಲ್ಲ. ಅವರಿಗೆ ಈ ಒಂದು ಪ್ರಜೆಗಳ ಕೈಗೆ ಅಧಿಕಾರ ಅಂದರೆ ಚುನಾವಣೆಯ ಮುಖಾಂತರ ಮತತಂತ್ರ ಪ್ರಜಾತಂತ್ರ ವ್ಯವಸ್ಥೆ ಏನಿದೆಯಲ್ಲ, ಆ ಒಂದು ಪ್ರಜಾತಂತ್ರ ವ್ಯವಸ್ಥೆನ ಅವರು ಇಷ್ಟಪಟ್ಟಿರಲಿಲ್ಲ ಅನ್ನುವಂಥದ್ದು. ಸೊ ಮಹಾರಾಜರ ನಿಲುವಿಗೆ ತೀವ್ರ ಬೆಂಬಲವನ್ನು ನಿಂತವರು ಆಗಿದ್ದಂತಹ ದಿವಾನರಾಗಿರುವಂತಹ ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರು ಅನ್ನುವಂಥದ್ದು. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮೈಸೂರು ಆಜಾದ್ ಕಾಂಗ್ರೆಸ್ಸನ್ನು ರಚಿಸ್ಕೊಂಡು ಅದರಲ್ಲಿ ಕೆ ಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಎಚ್ ಸಿ ದಾಸಪ್ಪ,
ಟಿ ಮರಿಯಪ್ಪ, ತಾಳೆಕೆರೆ ಸುಬ್ರಹ್ಮಣ್ಯ ಮುಂತಾದ ನಾಯಕರು 1947 ಆಗಸ್ಟ್ 21 ಮೈಸೂರು ಚಳುವಳಿಗೆ ಕರೆಯನ್ನು ನೀಡ್ತಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಸೊ ಅಂದು ಮೈಸೂರಿನ ಸಂಸ್ಥಾನದ ರಾಜರಾಗಿರುವಂತಹ ಜಯಚಾಮರಾಜೇಂದ್ರ ಒಡೆಯರಿಗೆ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಅವರಿಗೆ ಸಪೋರ್ಟ್ ಮಾಡಿದ್ದಂಥದ್ದು ಅಂದಿನ ದಿವಾನರಾಗಿರುವಂತಹ ಸರ್ ಅರ್ಕಟ್ ರಾಮಸ್ವಾಮಿ ಅಯ್ಯಂಗಾರ್. ಇದರ ವಿರೋಧವಾಗಿ ಮೈಸೂರು ಆಜಾದ್ ಕಾಂಗ್ರೆಸ್ ರಚನೆಗೊಳ್ಳುತ್ತೆ. ಅದರ ನೇತೃತ್ವವನ್ನು ಯಾರ್ಯಾರು ವಹಿಸ್ಕೋತಾರೆ ಅಂದರೆ KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, HC ದಾಸಪ್ಪ, ಟಿ ಮರಿಯಪ್ಪ, ತಾಳೆಕೆರೆ ಸುಬ್ರಹ್ಮಣ್ಯ ಮುಂತಾದ ನಾಯಕರು ಆ ನೇತೃತ್ವವನ್ನು ವಹಿಸಿಕೊಂಡು ಆಗಸ್ಟ್ 21, 1947 ಮೈಸೂರು ಚಲೋ ಚಳುವಳಿಗೆ ಕರೆಯನ್ನು ನೀಡ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ಅಲ್ಲಿ ಆದಂತಹ ಘಟನಾವಳಿಗಳಿಂದ ಮಹಾರಾಜರು ಏನು ಮಾಡ್ತಾರೆ, 1947 ಅಕ್ಟೋಬರ್ನಲ್ಲಿ ಸರ್ಕಾರವನ್ನು ವಿಸರ್ಜನೆಗೊಳಿಸ್ತಾರೆ. ಅದೇ ತಿಂಗಳು 6ನೇ ದಿನಾಂಕದಂದು 1947 ಅಕ್ಟೋಬರ್ 6ರಂದು KC ರೆಡ್ಡಿ ಅವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅರ್ಕಟ್ ರಾಮಸ್ವಾಮಿ ಅವರು ಮತ್ತೆ ಮದ್ರಾಸ್ಗೆ ತೆರಳ್ತಾರೆ. ಈ ಮುಖಾಂತರ ಚಳುವಳಿ ಕಾಲದಲ್ಲಿ ಆರ್ಕಾಟ್ ಬೈಕಾಟ್, ಚಂಬು ಚೆಟ್ಟಿ ಚಟ್ಟಾಕಟ್ಟಿ ಘೋಷಣೆಗಳು ಮೊಳಗಿದವು. ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಯಾವ ರೀತಿಯಾದಂಥ ಕೇಳ್ಬೋದು ಅಂತಂದರೆ, ಸೊ ಮೈಸೂರು ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದ ರಾಜರಾಯರಾಗಿದ್ದರು, ದಿವಾನರಾಗಿದ್ದರು, ಯಾರು ಮೈಸೂರು ಚಳುವಳಿಯ ನೇತೃತ್ವವನ್ನು ವಹಿಸಿದ್ರು. ಸೊ ಮೈಸೂರು ಚಳುವಳಿಯ ನಂತರ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ್ದು ಯಾರು ಅನ್ನುವಂಥದ್ದು ಇರ್ಬೋದು. ಅಥವಾ ಮೈಸೂರು ಚಳುವಳಿಯಲ್ಲಿ ಕೆಲವು ಪದಗಳೇನಿದೆಯಲ್ಲ, ಈ ರೀತಿಯಾಗಿರ್ತಕ್ಕಂತಹ ಅರ್ಕಾಟ್ ಬೈಕಾಟ್, ಚಂಬು ಚೆಟ್ಟಿ ಅಥವಾ ಚಟ್ಟಕಟ್ಟಿ, ಈ ರೀತಿ ಘೋಷಣೆಗಳೇನಿದೆಯಲ್ಲ, ಈ ಪದಗಳನ್ನ ಡೈರೆಕ್ಟಾಗಿ ಕ್ವಶನ್ಗಳನ್ನ ರೈಸ್ ಆಗುವಂಥ ಅವಕಾಶ ಇದೆ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಾಗೆ. ಸ್ನೇಹಿತರೆ, ತುಂಬ ಕೇರ್ಫುಲ್ಲಾಗಿ ಈ ಸ್ಲೈಡ್ಗಳನ್ನ ನೋಡ್ತಾ ಹೋಗಿ ತುಂಬ ಡೀಪಾಗಿ ಅಥವಾ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಡುವಂಥ ಒಂದು ಪ್ರಯತ್ನ ಇರುತ್ತೆ. ಇನ್ನು ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದೆ ಅನ್ನುವಂಥದ್ದು ಪ್ರಶ್ನೆ. ಸೊ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನ ಇದೆ ಅಂತ ಹೇಳ್ಬೋದು. ಒಂದು ಅಣಶಿ ರಾಷ್ಟ್ರೀಯ ಉದ್ಯಾನವನ, ಎರಡನೇದಾಗಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಮೂರನೆಯದಾಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು. ಇನ್ನು 4ನೇದಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, 5ನೇದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಉದ್ಯಾನವನಗಳ ಬಗ್ಗೆಯೂ ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ರೀತಿಯಾದ ಯಾವ ಮೂಲೆಯಿಂದ ಪ್ರಶ್ನೆ ತೆಗಿತಾರೆ ಹೇಳೋಕ್ಕಾಗಲ್ಲ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ 1 ಭ್ರಷ್ಟಾಚಾರ ನಿಯಂತ್ರಣ, ಆಪ್ಷನ್ 2 ಚುನಾವಣಾ ಸುಧಾರಣೆ ಅನ್ನುವಂಥದ್ದು, ಆಪ್ಷನ್ 3 ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಅನ್ನುವಂಥದ್ದು, ಆಪ್ಷನ್ 4 ನದಿ ನೀರಿನ ಹಂಚಿಕೆ ಅನ್ನುವಂಥದ್ದು. ಸೊ ಸಂತಾನಂ ಕಮಿಟಿಯು ಕೆಳಗಿರ್ತಕ್ಕಂಥ ಯಾವ ಅಂಶದ ಕುರಿತಾಗಿ ಅದು ಕಾರ್ಯವನ್ನು ನಿರ್ವಹಿಸಲು ಅದರ ಒಂದು ರಿಪೋರ್ಟನ್ನು ಕೊಡಲು ಅಂದು ರಚನೆ ಮಾಡಿದರು ಅಂತಂದರೆ, ಸಂತಾನಂ ಕಮಿಟಿಯು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟಾಗೆ ರಚನೆ ಆಗಿತ್ತು ಅನ್ನುವಂಥದ್ದು. ಸಂತಾನಮರ ಅಧ್ಯಕ್ಷತೆಯಲ್ಲಿ ಭ್ರಷ್ಟಾಚಾರ ತಡೆ ಸಮಿತಿಯನ್ನು 1962 ನೇಮಿಸಲಾಯಿತು. ಈ ಒಂದು ಸಮಿತಿಯ ಮುಖ್ಯ ಕಾರ್ಯ ಏನಪ್ಪ ಅಂತಂದರೆ, ಈ ಸಮಿತಿಯು ಯಾವುದೇ ಸರ್ಕಾರಿ ಇಲಾಖೆಯಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ವರದಿ ಮಾಡುವುದು ಅದರ ಮೂಲ ಕಾರ್ಯ ಆಗಿತ್ತು ಅನ್ನುವಂಥದ್ದು. ಸೊ ತಿಳಿತಾ ಹೋಗಬೇಕಾಗುತ್ತೆ. ಸಂತಾನಂ ಕಮಿಟಿ ಇಟ್ ಈಸ್ ರಿಲೇಟೆಡ್ ಟು ದಿ ಕರಪ್ಷನ್ಗೆ ಸಂಬಂಧಪಟ್ಟಾಗೆ, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟಾಗೆ ಅನ್ನುವಂಥದ್ದನ್ನ ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡೋಣ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಗಳ ಸ್ಥಾಪನೆಗೆ ಅವಕಾಶ ಕೊಟ್ಟಿತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆಪ್ಷನ್ಸ್ 40ನೇ ತಿದ್ದುಪಡಿ, ಆಪ್ಷನ್ 2 44ನೇ ತಿದ್ದುಪಡಿ, ಆಪ್ಷನ್ 3 42ನೇ ತಿದ್ದುಪಡಿ, ಆಪ್ಷನ್ 4 48ನೇ ತಿದ್ದುಪಡಿ. ಸೊ ಭಾರತ ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆ ಆಯಿತು ಅಂತಂದರೆ, ಸೊ ಆಪ್ಷನ್ ಪ್ರಕಾರ ಇದು 42ನೇ ತಿದ್ದುಪಡಿಯ ಮುಖಾಂತರ ಭಾರತದಲ್ಲಿ ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ 42ನೇ ತಿದ್ದುಪಡಿ ಅವಕಾಶ ಮಾಡಿಕೊಡ್ತು ಅನ್ನುವಂಥದ್ದು ವಿಶೇಷ ಆಗುತ್ತೆ ಸ್ನೇಹಿತರೆ. ಈ 42ನೇ ತಿದ್ದುಪಡಿಯನ್ನು ಭಾರತದ ಮಿನಿ ಸಂವಿಧಾನ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅದು
ತುಂಬ ಅಂಶಗಳನ್ನು ಒಳಗೊಂಡಿದೆ. ಮತ್ತು ನಮ್ಮ ಭಾರತದ ಸಂವಿಧಾನದ ರಾಜಕೀಯ ದಿಕ್ಕನ್ನು ಕೂಡ ಇದು ಬದಲಾಯಿಸ್ತು ಅನ್ನುವಂಥದ್ದು. ಸ್ನೇಹಿತರೆ, ಆಪ್ಷನಲ್ಲಿ ಕೊಟ್ಟಿರೋ ಹಾಗೆ 40ನೇ ತಿದ್ದುಪಡಿ ಏನು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಭೂ ಸುಧಾರಣೆ ಮತ್ತು ಇತರೆ ಕಾಯ್ದೆಗಳನ್ನು 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿರ್ತಕ್ಕಂತಹ ಭೂ ಸುಧಾರಣೆ ಕಾಯ್ದೆಯನ್ನು 40ನೇ ತಿದ್ದುಪಡಿ ಮುಖಾಂತರ ಅನುಸೂಚಿ 9ಕ್ಕೆ ನಾವು ಈ ರಾಜ್ಯಗಳ ಭೂ ಸುಧಾರಣೆಯನ್ನು ಮತ್ತು ಇತರೆ ಕಾಯ್ದೆಗಳನ್ನು ಹ್ಯಾಡಪ್ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಅದೇ ರೀತಿ 42ನೇ ತಿದ್ದುಪಡಿ 1976ರಲ್ಲಿ ಆಯಿತು. ಅದು ಕೂಡ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಅನ್ವಯ ಈ ತಿದ್ದುಪಡಿಯನ್ನು ಮಾಡಲಾಯಿತು ಅನ್ನುವಂಥದ್ದು. ಏನು ಈ ತಿದ್ದುಪಡಿ ಒಳಗಡೆ ಏನೇನು ಅಂಶಗಳನ್ನ ಒಳಗೊಂಡಿದೆ ಅಂತಂದರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಹೊಸ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಗೆ ಆ್ಯಡ್ ಮಾಡಲಾಗುತ್ತೆ ಈ ಒಂದು ತಿದ್ದುಪಡಿಯ ಮುಖಾಂತರ ಅನ್ನುವಂಥದ್ದು. ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಭಾಗ 4A ಎಂಬ ಹೊಸ ಭಾಗವನ್ನು ಸೇರಿಸಿದ್ವಿ ಅನ್ನುವಂಥದ್ದು. ಅದ್ರ ಜೊತೆಗೆ ಆಡಳಿತಾತ್ಮಕ ಟ್ರಿಬ್ಯುನಲ್ಗಳನ್ನು ರಚಿಸೋಕ್ಕೆ ಭಾಗ 14ರಲ್ಲಿ ಈ ಒಂದು ಸೇರ್ಪಡೆ ಮಾಡಲಾಗ್ತಿದೆ. ಆಡಳಿತಾತ್ಮಕ ಟ್ರಿಬ್ಯುನಲ್ಗಳನ್ನು ಕೂಡ ಈ 42ನೇ ತಿದ್ದುಪಡಿ ಮುಖಾಂತರ ಮಾಡಿದ್ದೀವಿ ಅನ್ನುವಂಥದ್ದು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿಯನ್ನು 5 ವರ್ಷಕ್ಕೆಯಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು ಈ ಒಂದು 42ನೇ ತಿದ್ದುಪಡಿ ಮುಖಾಂತರ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು 44ನೇ ತಿದ್ದುಪಡಿನ ನೋಡ್ತಾ ಹೋಗೋಣ. ಸೊ 44ನೇ ತಿದ್ದುಪಡಿಯ ಅನ್ನುವಂಥದ್ದು ಇದು 42ನೇ ತಿದ್ದುಪಡಿಯ ದೋಷಗಳನ್ನು ನಿವಾರಿಸಲು 44ನೇ ತಿದ್ದುಪಡಿಯನ್ನು ಜಾರಿಗೊಳಿಸಲಾಯಿತು. ಈ ಮುಖಾಂತರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಅಧಿಕಾರಾವಧಿಯನ್ನು ಮೊದಲನೆಯಂತೆ 5 ವರ್ಷಕ್ಕೆ ಇಳಿಸಲಾಯಿತು. ಅಂದರೆ 42ನೇ ತಿದ್ದುಪಡಿ ಮುಖಾಂತರ 6ನೇ ವರ್ಷಕ್ಕೆ ಇದು ಮಾಡಿದರು, ಬಟ್ ತಿದ್ದುಪಡಿ ಮಾಡಿದ ನಂತರ 5 ವರ್ಷಕ್ಕೆ ಇಳಿಸಲಾಯಿತು ಅನ್ನುವಂಥದ್ದು. ಇನ್ನೊಂದು ಮೇಜರ್ ಆಗಿರುವಂಥ ಅಪ್ಡೇಟ್ ಏನಪ್ಪ ಅಂತಂದರೆ 44ನೇ ತಿದ್ದುಪಡಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು ಅನ್ನುವಂಥದ್ದು. ಇನ್ನು 48ನೇ ತಿದ್ದುಪಡಿ ಏನು ಹೇಳುತ್ತೆ ಅಂತಂದರೆ 48ನೇ ತಿದ್ದುಪಡಿಯ ಮುಖಾಂತರ 5 ಮತ್ತು 6ನೇ ಅನುಸೂಚಿಗೆ ತಿದ್ದುಪಡಿ ತಂದು ಮಿಜೋರಾಂ, ಮೇಘಾಲಯ, ತ್ರಿಪುರದಲ್ಲಿ ಜಿಲ್ಲಾ ಮಂಡಳಿಗಳನ್ನು ರಚಿಸಲು ಅವಕಾಶ ಮಾಡಿಕೊಟ್ಟಿತು ಅನ್ನುವಂಥದ್ದಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು. ಸೊ ಯಾರಿನ್ನು LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಸೊ ಈ ರೀತಿಯಾಗಿರ್ತಕ್ಕಂಥ ವೀಡಿಯೋಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಡುವಂಥ ಒಂದು ಪ್ರಯತ್ನ ಇರುತ್ತೆ. ನಿಮ್ಮ ಸಪೋರ್ಟ್ ಇರಬೇಕು. ನನ್ನ ಚಾನಲ್ 10,000 ಸಬ್ಸ್ಕ್ರೈಬರ್ ರೀಚ್ ಆಗಲಿ ಅನ್ನುವಂಥದ್ದು ನನ್ನ ಕನಸು ಸ್ನೇಹಿತರೆ. ಇದನ್ನ ನನಸು ಮಾಡಿಕೊಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.